ಈ ಟೂರ್ನಮೆಂಟ್ ಇವತ್ತು ಎಲ್ಲ IPL ಟೀಮ್ಸು ನೋಡ್ತಾರೆ ಪರ್ಫಾರ್ಮೆನ್ಸ್ ಟೂರ್ನಮೆಂಟಲ್ಲಿ. ಇಲ್ಲಿಂದ ಯಾರು ಚೆನ್ನಾಗಿ ಆಡಿದ್ರೆ ಅವರು ಆಚೆ ಹೋಗಿ IPL ಆಡ್ಬೋದು, ಕರ್ನಾಟಕದಲ್ಲಿ ಆಡ್ಬೋದು. ಈ ಥರ ಚೆನ್ನಾಗಿ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ, ಈ ಥರ ಹೈಟ್ ಇರುತ್ತೆ. ಈ ಟೂರ್ನಮೆಂಟ್ನಲ್ಲಿ ಜನ ಬರ್ತಾರೆ, ನೋಡ್ತಾರೆ, ನೀವು ಚೆನ್ನಾಗಿ ಕವರ್ ಮಾಡ್ತೀರ. ಅದಕ್ಕೆ ಒಂಥರ ಹುಡುಗರಿಗೆ ಒಂಥರ ಚೆನ್ನಾಗಿ ಫೀಲಿಂಗ್ ಆಗಿದೆ. ಮತ್ತು ಅವ್ರಿಗೂ ಒಂಥರ ಸ್ವಲ್ಪ ಪ್ರೆಷರ್ ಮೇಲೆ ಆಡೋಕ್ಕೆ ಸ್ವಲ್ಪ ಅಭ್ಯಾಸ ಇರುತ್ತೆ. ಯಾಕಂದರೆ ಸ್ವಲ್ಪ ಲೀಗ್ನಲ್ಲಿ ಆಡ್ತಾರೆ, ಕ್ಲಬ್ ಮ್ಯಾಚಸ್ ಆಡ್ತಾರೆ, ಅದರಲ್ಲಿ ಯಾರು ಏನು ಕವರೇಜ್ ಇರಲ್ಲ. ಈ ಥರ ಮ್ಯಾಚಲ್ಲಿ ಈಗ ನೋಡ್ತಾರೆ, ಕವರೇಜ್ ಮಾಡ್ತಾರೆ. ಸೊ ಅವ್ರಿಗೂ ಗೊತ್ತು ಸ್ವಲ್ಪ ಪ್ರೆಷರ್ ಇರುತ್ತೆ. ಅದು ಒಂಥರ ಚೆನ್ನಾಗಿದೆ. ಇವ್ರಿಗೆ ಆ ಥರ ಪ್ರೆಷರ್ಗೆ ಒಂಥರ ಅವ್ರು ಆಡಿದ್ರೆ ಮುಂಚೆ ಆಡಿ IPL ಆಡಿದ್ರೆ ಕರ್ನಾಟಕ ಆಡಿದ್ರೆ ಸ್ವಲ್ಪ ಅವ್ರಿಗೆ ಸುಲಭ ಆಗುತ್ತೆ. ಅದು ನಾನು ಸ್ವಲ್ಪ ಚೆನ್ನಾಗಿ ನೋಡಲಿಲ್ಲ ಅದು. ಬಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಅದು ಇಂಪ್ಯಾಕ್ಟ್ ಪ್ಲೇಯರ್ದು ಮುಂಚೆ ಬರ್ತಾರೆ. ಒಂಥರ ಚೆನ್ನಾಗಿದೆ ಅದು. ಸ್ವಲ್ಪ ಆ್ಯಕ್ಚುಲಿ ಮೇ ಬಿ ಏನಾಗುತ್ತೆ ಅಂದರೆ ಕೋಚು ಕ್ಯಾಪ್ಟನ್ಗೆ ಸ್ವಲ್ಪ ಮೈಂಡ್ ಯೂಸ್ ಮಾಡಬೇಕು. ಯಾಕಂದರೆ ಟಾಸ್ ಆದಮೇಲೆ ನೀವು ಕೊಟ್ಟರೆ ಎಲ್ಲರೂ ಒಂಥರ ಸೆಟ್ ಇರುತ್ತೆ. 7 ಬ್ಯಾಟ್ಸ್ಮನ್ 4 ಬೌಲರ್ಸ್ ಆಡ್ತಾರೆ. ಬಟ್ ಈ ಥರ ಮೇ ಬಿ ಯು ಹ್ಯಾವ್ ಟು ಥಿಂಕ್ ಅ ಲಿಟಲ್ ಮೋರ್. ಚೆನ್ನಾಗಿರುತ್ತೆ, ನೋಡೋಣ ಅದು ಸಕ್ಸಸ್ಫುಲ್ ಆಗಿ. ಸರ್, ವೈಭವ್ ಸೂರ್ಯವಂಶಿ ಸರ ಕರ್ನಾಟಕದಲ್ಲಿ ಹುಡ್ಕೊಂತ ಚೆನ್ನಾಗಿ ಪ್ಲೇಯರ್ ಹುಡ್ಕೊಬೇಕು. ಎಲ್ಲರಿಗೂ ವೈಭವ್ ಸೂರ್ಯವಂಶಿ ಕಂಪೇರ್ ಮಾಡಿ ಅದು ಚೆನ್ನಾಗಿರಲ್ಲ. ವೈಭವ್ ಸೂರ್ಯವಂಶಿ ಒಂದು ಯುನಿಕ್ ಪ್ಲೇಯರ್ ಸರ್. ಸಚಿನ್ ತೆಂಡೂಲ್ಕರ್ ಆದಮೇಲೆ 15 ಇಯರ್ಸ್ ಆಡಿ ಒಂದು ಪ್ಲೇಯರ್ ಇದ್ದಾರೆ. ಎಷ್ಟು ವರ್ಷ ಆಗೋಯ್ತು ಅದಕ್ಕೆ? ಒಂದು 40 ವರ್ಷ ಆಗೋಯ್ತು. 40 ವರ್ಷ ಆದಮೇಲೆ ಇನ್ನೊಂದು ವೈಭವ್ ಸೂರ್ಯವಂಶಿ ಬರ್ತಾರೆ. ಸುಮ್ಮನೆ ಅದು ಕಂಪೇರಿಂಗ್ ಮಾಡಬಾರ್ದು. ಇಲ್ಲ, ನಮ್ಮ ಹುಡುಗರು ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ಆಡಬೇಕು. ಬಟ್ ಅವ್ರು ಒಂಥರ ಯುನಿಕ್ ಪ್ಲೇಯರ್. ಅವ್ರಿಗೆ ಎಕ್ಸೆಪ್ಟ್ ಮಾಡಬೇಕು. ಅವ್ನು ಸಖತ್ತಾಗಿ ಆಡ್ತಾ ಇದ್ದಾನೆ. ಆ ಥರ ಟ್ಯಾಲೆಂಟು ಥರ ಸ್ಪೆಷಲ್ ಟ್ಯಾಲೆಂಟ್ ಹೋಪ್ಫುಲಿ ಅವನು ಮುಂಚೆ ಹೋಗಿ ಅದೇ ಪರ್ಫಾರ್ಮೆನ್ಸ್ ತೋರಿಸ್ತಾನೆ, ಅದೇ ಚೆನ್ನಾಗಿ ಇಂಡಿಯಾಗೆ ಆಡ್ತಾನೆ, ಇಂಡಿಯಾಗೆ ಮ್ಯಾಚಸ್ ಗೆಲ್ತಾನೆ. ಅದು ಒಂಥರ ನಮಗೆ ಇಷ್ಟ. Karnataka cricket because it's a great opportunity for the young boys to be able to showcase their talent in the state. And I think it's a good tournament because there is a lot of hype. There's a lot of publicity around it. There's also a lot of media coverage on it, and adds a level of pressure to these kids. And I think it's very important that they play in a little bit of pressure and expectation, because that is what will help them also when they go up to the next level. Also, I know this is a kind of tournament where a lot of the IPL teams also scouts, they watch these matches, and if they perform well, like we saw last year with Yashraj Punja, I think it was a good example of somebody who played well in this tournament and went on to play the IPL even though he has not played for Karnataka, and he's done really well. So I think that is a really good story, and hopefully there will be more players like that who come. Thank you. Sir,